ಹಾಯ್ ಎವ್ರಿವನ್. CET 2026 ಬರಿತಾ ಇದ್ದೀರಾ, ಬರಿಬೇಕು ಅಂತ ಇದ್ದೀರಾ, ನೀಟ್ ಹೋಗ್ಬೇಕು ಅಂತ ಇದ್ದೀರಾ, ನೀವು ನೋಡಲೇಬೇಕಾದ ಸದ್ಯ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ತಿಳಿಸ್ಕೊಡ್ತೀವಿ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂಜಿನಿಯರಿಂಗ್ ಶುಲ್ಕ ಶೇಕಡ 7.5% ಹೆಚ್ಚಳ ಕೂಡ ಮಾಡಿದ್ದಾರೆ. ವರ್ಷ ಬೇಕಾಬಿಟ್ಟು ಹೆಚ್ಚಳ ಕೂಡ ಮಾಡ್ತಾ ಇದ್ದಾರೆ. ಖಾಸಗಿ ನೀವೇನಾದ್ರೂ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಥವಾ ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಅಂತ ಕರೀತಾರೆ, ಅಲ್ಲಿ ನೀವೇನಾದ್ರು ಓದಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಇತ್ತು. ಬಟ್ ಇಲ್ಲಿ ಖಾಸಗಿ ಕಾಲೇಜುಗಳು ಶೇಕಡ 15% ಕೂಡ ಮಾಡಿ ಹೇಳಿದ್ರು. ಇದನ್ನ ಮಾಡಿ ಚೇಂಜಸ್ ಕೂಡ ಮಾಡಿ ಶೇಕಡ 15% ಇನ್ಕ್ರಿಮೆಂಟ್ ಕೂಡ ಮಾಡಿದ್ದಾರೆ. ಸಿಂಪಲ್ಲು ನಿಮಗೆ ಖಾಸಗಿ ಕಾಲೇಜುಗಳಲ್ಲಿ ಟೈಪ್ 1 ಟೈಪ್ 2 ಬರುತ್ತೆ. ಟೈಪ್ 1 ಖಾಸಗಿ ಕಾಲೇಜುಗಳಲ್ಲಿ 81,000 ಇದ್ದಿದ್ದು ಫೀಸು ಈ ವರ್ಷ 87,935 ಆಗುತ್ತೆ. ಖಾಸಗಿ ಟೈಪ್ 2 ಕಾಲೇಜಿನಲ್ಲಿ 91,000 ಇದ್ದ ಫೀಸು ಈ ಬಾರಿ 97,825 ಕೂಡ ಆಗುತ್ತೆ. ಕಮೆಂಟ್ ಕೆ ಟೈಪ್ 1 2 ಲಕ್ಷ ಇದ್ದ ಫೀಸು 2,15,000 ಕೂಡ ಆಗುತ್ತೆ. ಕಮೆಂಟ್ ಕೆ ಟೈಪ್ 2 ಕಾಲೇಜಲ್ಲಿ 2,81,000 ಇದ್ದ ಫೀಸು 3 ಲಕ್ಷ ಕೂಡ ಆಗುತ್ತೆ. ಇದನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಅವರು 15% ಏರಿಕೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಸರ್ಕಾರ 7.5% ಏರಿಕೆ ಕೂಡ ಮಾಡಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ರೀತಿ ಏರಿಕೆ ಆಗಿಲ್ಲ. ಲಾಸ್ಟ್ ಇಯರ್ ನಮಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಶೇಕಡ 5% ಇನ್ಕ್ರಿಮೆಂಟ್ ಕೂಡ ಮಾಡಿರೋ ಕಾರಣ ಈ ಬಾರಿ ಯಾವುದೇ ರೀತಿ ಇಲ್ಲ. ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೂಡ ಭೇಟಿಯಾಗಿ ಅವರು ಕೂಡ ಪ್ರಸ್ತಾವನೆ ಕಳಿಸಿದ್ರು. ಬಟ್ ಈ ಬಾರಿ ನೀವೇನಾದ್ರೂ ಖಾಸಗಿ ಕಾಲೇಜುಗಳಲ್ಲಿ ಪ್ರೈವೇಟ್ ಅಲ್ಲಿ ಓದಬೇಕು ಅನ್ಕೊಂಡಿದ್ರೆ ತಯಾರಿ ಮಾಡ್ಕೊಳ್ಳಿ. ಮಿನಿಮಮ್ 87,000 ಕೂಡ ಇದೆ ಅಂದಾಜು. ನಿಮಗೆ ನೀವು ಖಾಸಗಿ ಓದ್ಬೇಕಾದ್ರೆ ಅಂದಾಜು ಮಿನಿಮಮ್ 1 ಲಕ್ಷ ಬೇಕೇ ಬೇಕು. ಇನ್ ಕೇಸ್ ನೀವೇನಾದ್ರೂ ಕಾಮೆಂಟ್ ಗೆ ಮುಖಾಂತರ ಹೋಗ್ತೀರಾ ಅಂದ್ರೆ ನೀವು ಟೈಪ್ 1 ಅಲ್ಲಿ 2.5 ಲಕ್ಷ ಬೇಕು. ಟೈಪ್ 2 ಅಲ್ಲಿ ನಿಮಗೆ 3 ಲಕ್ಷ ಬೇಕು. ಸರ್ಕಾರಿ ಕಾಲೇಜುಗಳಲ್ಲಿ ಲಾಸ್ಟ್ ಇಯರ್ ಹೇಗಿತ್ತು ಅದೇ ರೀತಿ ಕೂಡ ಇರುತ್ತೆ. ಡೈಲಿ ರೆಗ್ಯುಲರ್ CET ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.